okay. A dog will come into your life, steal your heart and change everything. ಈ ಸಾಲ್ಗಳನ್ನ ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನೀಗ ರಿವ್ಯೂ ಮಾಡೋಕ್ಕೆ ಹೊರಟಿರೋ ಮೂವಿ ಈ ಸಾಲ್ಗಳಿಗೆ ತುಂಬಾ ಹತ್ತಿರ ಆಗಿರುತ್ತೆ. ಯಾವುದು ಅಂತನಾ? ನಾನು ಮತ್ತು ಗುಂಡ ಪಾರ್ಟ್ 2. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾನೀಲು. ಇದೇ ರೀತಿ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ನಾನು ಮತ್ತು ಗುಂಡ ಪಾರ್ಟ್ 1 ಆಲ್ರೆಡಿ ಜನರ ಮೆಚ್ಚುಗೆ ಪಡೆದಿತ್ತು. ಈಗ ಅದೇ ಡೈರೆಕ್ಟ್ರು ರಘು ಹಾಸನ್ ಅವರು ನಾನು ಮತ್ತು ಗುಂಡ ಪಾರ್ಟ್ 2ನ ನಮ್ಮ ಮುಂದೆ ತಂದಿದ್ದಾರೆ. ಹೀರೋ ಆಗಿ ರಾಕೇಶ್ ಅಡಿಗ ಅವರು ಮಾಡಿದ್ದಾರೆ. ಹೀರೋಯಿನ್ ಆಗಿ ರಚನಾ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ಮೆಲ್ಲರ ಮನಗಿದ್ದ ಡಾಗ್ ಗುಂಡ ಈ ಕಥೆಯ ಸೋಲ್. ಕತೆ ವಿಚಾರಕ್ಕೆ ಬರೋದಾದ್ರೆ ಲಾಯಲ್ಟಿ, ಫ್ರೆಂಡ್ಶಿಪ್, ಸ್ಯಾಕ್ರಿಫೈಸ್, ಎಮೋಷ್ನಲ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಇನ್ನು ಈ ಮೂವಿ ಸೆಪ್ಟೆಂಬರ್ 5, 2025ಕ್ಕೆ ರಿಲೀಸ್ ಆಗಿದೆ. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ ರಾಕೇಶ್ ಅಡಿಗ, ರಚನಾ, ಅವಿನಾಶ್ ಅವರು, ಸಾಧು ಕೋಕಿಲ ಅವರು, ನಯನ, ಗೋವಿಂದೇಗೌಡರು, ಮಂಜು ಪಾವಗಡ ಇನ್ನು ಮುಂತಾದವರು ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇನ್ನು ಮೂವಿ ಬಗ್ಗೆ ಹೇಳೋದಾದರೆ ಪಾರ್ಟ್ 1ನಲ್ಲಿ ಶಂಕರ ಅವರು ಸತ್ತೋಗಿರ್ತಾರೆ. ಅವರು ಮತ್ತೆ ಹುಟ್ಟಿ ಈ ಗುಂಡನ ಜೊತೆ ಒಂದಾಗಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಮೂವಿ ಅವರಿಬ್ರು ಮತ್ತೆ ಒಂದಾಗ್ತಾರ ಅಥವಾ ಏನು ನಡೀಬೋದು ಅನ್ನೋದನ್ನು ನೀವು ಪೂರ್ತಿಯಾಗಿ ಮೂವಿ ನೋಡೇ ತಿಳ್ಕೊಬೇಕಾಗತ್ತೆ. ಮೂವಿನಲ್ಲಿ ಫಸ್ಟ್ ಆಫ್ ತುಂಬಾ ಎಮೋಷ್ನಲಿಂದ ಕೂಡಿರುತ್ತೆ. ಹೋಗ್ತಾ ಹೋಗ್ತಾ ಕಾಮಿಡಿಯಿಂದ ನೀವು ತುಂಬಾ ನಗ್ತೀರಾ. ಜೊತೆಗೆ ಎಮೋಷ್ನಲ್ ಟಚ್ ಜಾಸ್ತಿನೇ ಇದೆ. ಓವರಾಲ್ ಆಗಿ ಮೂವಿ ತುಂಬಾ ಚೆನ್ನಾಗಿದೆ. ಮೂವಿನಲ್ಲಿ ಬರೋ BGM ಪ್ರತಿಯೊಂದು ಸೀನಲ್ಲೂ ತುಂಬಾ ಎಫೆಕ್ಟಿವ್ ಆಗಿದೆ. ಮೂವಿನಲ್ಲಿ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ನಾನು ಮತ್ತು ಗುಂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಗುಂಡ ನಿಮ್ಮ ನೆನಪಲ್ಲಿ ಉಳಿತಾನೆ. ಈ ಮೂವಿನಲ್ಲಿ ಹೈಲೈಟ್ ಅಂದರೆ ರಾಕೇಶ್ ಅಡಿಗ ಮತ್ತು ರಚನ್ ಅವರ ಎಮೋಷ್ನಲ್ ಸೀನಲ್ಲಿ ಬರೋ ಡೈಲಾಗ್ಸ್, ಅವರ ಆ್ಯಕ್ಟಿಂಗ್ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಜೂನಿಯರ್ ಶಂಕರ ಆಗಿ ಯುವನ್ ಸಾಯಿ ಅವರು ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಯನ, ಗೋವಿಂದೇಗೌಡರು ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಕಾಮಿಡಿಯಲ್ಲಿ ಸಾಧು ಕೋಕಿಲ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರಂತೂ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ಈ ಮೂವಿನಲ್ಲಿ ಕೂಡ ಪ್ರೂವ್ ಮಾಡಿದ್ದಾರೆ. ಮೂವಿ ನೋಡ್ತಾ ನೋಡ್ತಾ ನಿಮ್ಮ ಪೆಟ್ ನಿಮಗೆ ತುಂಬಾ ನೆನಪಾಗುತ್ತೆ. ಜೊತೆಗೆ ನಿಮ್ಮ ಪೆಟ್ ನೇಮ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ರೆಕಾರ್ಡಿಂಗ್ ಮಾಡ್ತಾ ಇರಬೇಕಾದ್ರೆ ಇಲ್ಲೊಬ್ರು ಗೊರೀತಾ ಇದ್ದಾರೆ. ಅವರು ಗೊರಕೆ ಸೌಂಡ್ ಸ್ವಲ್ಪ ಕೇಳಿಸ್ಕೊಂಬಿಡಿ. ಅದು ಬೇರೆ ಯಾರು ಅಲ್ಲ, ನಮ್ಮನೆ ಪುಟಾಣಿ ಇವನೇ, ಅದು ರಿಯೋ. ಪಕ್ಕದಲ್ಲೇ ಮಲಗಿದ್ದಾನೆ. ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಅವ್ನು ನಿದ್ದೆ ಹೊಡಿತಾ ಇದ್ದಾನೆ, ನಿದ್ದೆಲ್ಲೇ ಗೊರಿತಾ ಇದ್ದಾನೆ, ಏನೋ ಕನ್ಸು ಕಾಣ್ತಿದ್ದಾನೆ ಅನ್ಸುತ್ತೆ. ಸೊ ಮತ್ತೊಬ್ಬ ಪುತ್ತು. ಇವರು ಪೆಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗೋಗಿದ್ದಾರೆ. ಅದು ಪೆಟ್ ಇರೋರಿಗೆ ಗೊತ್ತಾಗುತ್ತೆ ನಾಯಿ ಪ್ರೀತಿ ಏನು ಅಥವಾ ಪ್ರಾಣಿಗಳ ಪ್ರೀತಿ ಏನು ಅಂತ ಗೊತ್ತಿರೋರಿಗೆ ಅದು ಅರ್ಥ ಆಗುತ್ತೆ ಅಂದ್ಕೊತೀನಿ. ಓವರಾಲ್ ಆಗಿ ಹೇಳಬೇಕು ಅಂದರೆ ನಾನು ಮತ್ತು ಗುಂಡ 2 ಕೇವಲ ಸಿನಿಮಾ ಅಲ್ಲ, ಇದು ಒಂದು ಹಾರ್ಟ್ ಟಚಿಂಗ್ ಜರ್ನಿ. ಡಾಗ್ ಲವರ್ಗೆ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ನೋಡೋ ಪರ್ಫೆಕ್ಟ್ ಮೂವಿ. ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನೀವು ಪೆಟ್ ಲವರ್ ಅಥವಾ ಪೆಟ್ ಪೇರೆಂಟ್ಸ್ ಆಗಿದ್ದರೆ ಈ ಮೂವಿ ನೋಡ್ತಾ ಇರಬೇಕಾದ್ರೆ ನಿಮ್ಮ ಮನೇಲಿರೋ ಮುದ್ದಾದ ಪೆಟ್ಸ್ಗಳು ನಿಮಗೆ ನೆನಪು ಬಂದೇ ಬರುತ್ತೆ. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಮೂವಿ ರಿವ್ಯೂ ಅಥವಾ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ವಿದ್ಯಾನೀಲು.